ಸಂಕ್ರಾಂತಿ ಹಬ್ಬ ಅಂದ್ರೇನು, ಎಳ್ಳು ಬೆಲ್ಲ ಏನಕ್ಕೆ ತಿಂತೀವಿ, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ಸ್ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಸಂಕ್ರಾಂತಿ ಇದು ಕೇವಲ ಎಳ್ಳು ಬೆಲ್ಲ ಹಂಚುವ ಹಬ್ಬವಲ್ಲ. ಇದು ಭಾರತೀಯ ಸನಾತನ ವಿಜ್ಞಾನ, ಖಗೋಳಶಾಸ್ತ್ರದ ಅದ್ಭುತ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ. ಇದರ ಹಿಂದಿನ ರಹಸ್ಯಗಳನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯಾಗುತ್ತೆ. ನಂಬರ್ 1, ಸಾವನ್ನೇ ಕಾಯುವಂತೆ ಮಾಡಿದ ಭಾರತೀಯ ವಿಜ್ಞಾನ. ಮಹಾಭಾರತದ ಪಿತಾಮಹ ಭೀಷ್ಮರು ಅರ್ಜುನನ ಬಾಣಗಳಿಂದ ಇಡೀ ದೇಹ ಜರಡಿಯಾಗಿದ್ದರು, ಹನಿ ನೀರಿಲ್ಲದೆ ರಕ್ತ ಸೋರುತ್ತಿದ್ದರು, ಬರೋಬ್ಬರಿ 58 ರಾತ್ರಿಗಳು ಪ್ರಾಣ ಬಿಡದೆ ಕಾದಿದ್ದರು. ಯಾಕೆ ಗೊತ್ತಾ? ಅವರಿಗೆ ಬೇಕಿದ್ದಿದ್ದು ದಕ್ಷಿಣಾಯನ ಎಂಬ ಕತ್ತಲಲ್ಲ, ಅವರಿಗೆ ಬೇಕಿದ್ದಿದ್ದು ಉತ್ತರಾಯಣ ಎಂಬ ಮೋಕ್ಷದ ಬಾಗಿಲು. ಸೂರ್ಯ ಮಕರ ರಾಶಿಗೆ ಬರುವವರೆಗೂ ಯಮನನ್ನೇ ಗೇಟ್ ಪಾಸ್ ಇಲ್ಲದೆ ತಡೆದು ನಿಲ್ಲಿಸಿದ ಆ ಛಲದ ಹೆಸರೇ ಸಂಕ್ರಾಂತಿ. ಸಾವನ್ನೇ ಗೆದ್ದು ನಿಂತ ಭೀಷ್ಮ ಕಾಯ್ದಿದ್ದು ಈ ದಿನಕ್ಕಾಗಿ. ಮಕರ ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಅದು ಬೆಳಕಿನ ಪಯಣ. ನಂಬರ್ 2, ಇದು ಜಗತ್ತಿನ ಏಕೈಕ ಸೈಂಟಿಫಿಕ್ ಹಬ್ಬ. ಬೇರೆ ಹಬ್ಬಗಳಂತೆ ಇದರ ದಿನಾಂಕ ಬದಲಾಗಲ್ಲ. ಪ್ರತಿ ವರ್ಷ ಜನವರಿ 14 ಅಥವಾ 15ರಂದೇ ಈ ಹಬ್ಬ ಬರುವುದು ಒಂದು ವಿಶೇಷ. ಯಾಕಂದ್ರೆ ಇದು ಚಂದ್ರನನ್ನಲ್ಲ, ಸಾಕ್ಷಾತ್ ಸೂರ್ಯನ ಚಲನೆಯನ್ನೇ ಆಧರಿಸಿದ ಹಬ್ಬ. ಸಾವಿರಾರು ವರ್ಷಗಳ ಹಿಂದೆಯೇ ಟೆಲಿಸ್ಕೋಪ್ ಇಲ್ಲದ ಕಾಲದಲ್ಲೇ ಸೂರ್ಯನ ನಡೆಯರಿತಿದ್ದ ನಮ್ಮ ಋಷಿಮುನಿಗಳ ವಿಜ್ಞಾನಕ್ಕೆ ಒಂದು ಸಲಾಂ ಹೇಳಲೇಬೇಕು. ನಂಬರ್ 3, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೆಸರೇ ಬೇರೆ, ಉಸಿರೊಂದೇ. ಕರ್ನಾಟಕದಲ್ಲಿ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬ್ನಲ್ಲಿ ಲೋಹರಿ, ಗುಜರಾತ್ನಲ್ಲಿ ಉತ್ತರಾಯಣ್. ಅಷ್ಟೇ ಅಲ್ಲ, ಬಾಹ್ಯಾಕಾಶದಿಂದಲೇ ಕಾಣುವ ಜಗತ್ತಿನ ಏಕೈಕ ಮಾನವ ಸಮೂಹ ಕುಂಭಮೇಳ ನಡೆಯುವುದು ಇದೇ ಸಮಯದಲ್ಲಿ. ಮತ್ತು ಕೋಟ್ಯಾಂತರ ಭಕ್ತರು ಕಾಯುವ ಶಬರಿಮಲೆಯ ಮಕರ ಜ್ಯೋತಿ ದರ್ಶನವಾಗುವುದು ಇದೇ ಪುಣ್ಯಕಾಲದಲ್ಲಿ. ಲಾಸ್ಟ್ 1, ಎಳ್ಳು ಬೆಲ್ಲದ ರಹಸ್ಯ. ನಾವು ಎಳ್ಳು ಬೆಲ್ಲ ತಿನ್ನುವುದು ಕೇವಲ ರುಚಿಗಲ್ಲ, ಇದು ಚಳಿಗಾಲಕ್ಕೆ ದೇಹಕ್ಕೆ ಉಷ್ಣತೆ ನೀಡುವ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್. ಒಳ್ಳೆಯದನ್ನೇ ಹೇಳು ಎನ್ನುವುದು ಮನಸ್ಸಿನ ಆರೋಗ್ಯಕ್ಕಾದರೆ, ಎಳ್ಳು ತಿನ್ನುವುದು ದೇಹದ ಆರೋಗ್ಯಕ್ಕೆ. ಬನ್ನಿ, ಕತ್ತಲಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಡೆಯೋಣ. ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಮಂಡ್ಯದ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ನಮ್ಮನೇಲಿ ಯಾವ ಥರ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ನೋಡೋಣ ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗ್ಗೆ ನಾನು ಬೇಗ ಎದ್ದು ಇವತ್ತು ಎಲ್ಲ ಕಡೆ ಕ್ಲೀನ್ ಮಾಡೋದಿತ್ತು. ಏಕೆಂದರೆ ನಾನು ಸಂಡೇ ಬ್ಯುಸಿ ಇದ್ದಿದ್ದರಿಂದ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ ಮನೆಯೆಲ್ಲನೂ. ನಾನು ಸಂಡೇ ಅಷ್ಟೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ವಾರಕ್ಕೊಂದ್ಸಲ. ಯಾಕೆಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಸೊ ನನಗೆ ಸಿಕ್ಕದೆ ಸಂಡೇ ಒಂದಿನ ಟೈಮು. ಅಂಥ ಟೈಮಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಹಬ್ಬದ ದಿನ ಕ್ಲೀನ್ ಮಾಡಬಾರ್ದು ಅಂತಾರೆ, ಆದರೂ ನನಗೆ ಟೈಮ್ ಸಿಕ್ಕಿದೆ ಅವತ್ತೇ. ಸೊ ಅದಕ್ಕೋಸ್ಕರ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಎಲ್ಲ ಫುಲ್ಲು ಧೂಳು ತುಂಬಿತ್ತು. ವೆಹಿಕಲ್ಸ್ ಓಡಾಡೋದು ಮೇನ್ ರೋಡಲ್ಲಿ ಇರೋದು ನಮ್ಮ ಮನೆ. ಸೊ ಮಕ್ಕಳು ಮುಟ್ಟೋ ಹಾಗಿಲ್ಲ, ಕಂಬಿ ಅಷ್ಟೊಂದು ಧೂಳಿರುತ್ತೆ. ಪ್ರತಿದಿನ ಒರೆಸಿದ್ರೂ ಕೂಡ ಅಷ್ಟೇ ಧೂಳಿರುತ್ತೆ. ಮನೆ ಒಳಗಡೆ ಬಂದು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ತೊಳೆದು ಎಲ್ಲ ಒರೆಸಿ ಬಂದೆ. ಸೊ ಇವಾಗ ಅಡುಗೆ ಮನೆ ಆಗಲಿ, ಬೆಡ್ರೂಮು, ಹಾಲು, ಪ್ರತಿಯೊಂದು ಕಡೆ ಧೂಳಿತ್ತು. ಸೊ ಹಾಗಾಗಿ ಧೂಳನ್ನ ನಾನು ತೆಕ್ಕೋತಾ ಇದ್ದೀನಿ. ಇದು ಪ್ರತಿದಿನ ಅಂದರೆ ನಾನು ವಾರ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಇರುತ್ತೆ, ಏನಿರಲ್ಲ. ಆದರೆ ಹಬ್ಬದ ದಿನ ಮಾಡಿರಲಿಲ್ಲ, ಸಮಾಧಾನ ಅನ್ನಿಸ್ಲಿಲ್ಲ ನನಗೆ ಹಬ್ಬ ಮಾಡಿದ್ದು. ಕ್ಲೀನಾಗಿ ನೀಟಾಗಿ ಮಾಡಿದ್ರೇ ಹಬ್ಬ ಅಂತ ಅನಿಸೋದು. ಮನೆಯೆಲ್ಲನೂ ಕ್ಲೀನಾಗಿ ಇಟ್ಕೊಂಡ್ರೆ. ಸ್ವಲ್ಪ ಹೊತ್ತಾದಮೇಲೆ ನಾನು ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಬಟ್ಟೆ ತೊಳೆದು ವಾಶ್ ಮಾಡಿ ಒಣಗಾಕ್ತೆ. ಹಾಗೆಯೇ ಬಾಲ್ಕನಿನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಲ್ಕನಿಗೆ ಬಂದೆ. ಬಾಲ್ಕನಿನಂತೂ ಭಯಂಕರ ಧೂಳಿತ್ತು. ಏನಕ್ಕೆ ಅಂದರೆ ಅದು ಆ ಕಡೆ ಸೈಡೂ ಮೇನ್ ರೋಡೇ ಬರುತ್ತೆ. ಸೊ ಹಾಗಾಗಿ ಅದನ್ನು ನೀರು ಹಾಕಿನೇ ನೀಟಾಗಿ ತೊಳಿಬೇಕು. ತೊಳಿಲಿಲ್ಲ ಅಂತ ಅಂದರೆ ಅಷ್ಟೊಂದು ಧೂಳು ಕೂತಿರುತ್ತೆ. ಮಣ್ಣೆಲ್ಲ ಬಂದು ಕಿಟಕಿ ಮೇಲೆ ಆಗಲಿ, ಕಂಬಿಗಳ ಮೇಲೆ ಆಗಲಿ ತುಂಬಾ ಕೂತಿರುತ್ತೆ. ಸೊ ನೀರು ಹಾಕಿ ಎಲ್ಲ ತೊಳ್ಕೊಂಡೆ. ನೆಕ್ಸ್ಟು ನಾನು ಏನು ಮ್ಯಾಟ್ಗಳನ್ನ ಹಾಕಿದ್ದೆ ಒಂದು ವಾರದ್ದು, ಅದನ್ನೆಲ್ಲ ಪ್ರತಿಯೊಂದು ರೂಮ್ಗಳಲ್ಲೂ ನಾನು ಮ್ಯಾಟ್ಗಳನ್ನ ಎತ್ಕೊಂಡು ಎಲ್ಲನೂ ನೆನೆಸ್ಬಿಟ್ಟು ತೊಳೆಯೋಕೆ ಹಾಕ್ಬಿಡ್ತೀನಿ.
ಆಮೇಲೆ ವಾರಕ್ಕೆ ಒಂದು ಸಲ ಮ್ಯಾಟ್ಗಳನ್ನ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ಏನು ರಾತ್ರಿ ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಟಿದೆ ಅದನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಕಿಚನ್ನೆಲ್ಲನೂ ಯಾವುದನ್ನು ಪೆಂಡಿಂಗ್ ಉಳಿಸ್ಕೊಳ್ಳಲ್ಲ. ಸೊ ಹಬ್ಬ ಇದ್ದಿದ್ದರಿಂದ ಇಡೀ ಕಿಚನ್ನೇ ಕ್ಲೀನ್ ಮಾಡಬೇಕು ಅಂದರೆ ನನಗೆ 1 ಅವರಿಂದ 2 ಅವರ್ಸ್ ಬೇಕಾಗುತ್ತೆ. ಏಕೆಂದರೆ ಡಬ್ಬಗಳು, ಕೆಳಗಡೆ ಸ್ಲ್ಯಾಬ್ಸು, ಮೇಲ್ಗಡೆ ಡಬ್ಬಗಳು ಪ್ರತಿಯೊಂದು ತೆಗೆದು ತೊಳೆದು ನಾನು ಒರೆಸಿ ಇಟ್ಕೋತೀನಿ. ಸೊ ಹಾಗಾಗಿ ನನಗೆ ಕಿಚನ್ದೇ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಕ್ಲೀನ್ ಮಾಡೋದು. ಪ್ರತಿಯೊಂದು ಹಣ್ಣುಗಳದ್ದು ಏನೇನು ಇಟ್ಟಿರ್ತೀನಿ ಅಲ್ಲೆಲ್ಲನೇ ಅಂದರೆ ಎಣ್ಣೆ ಎಲ್ಲ ಆರುತ್ತಲ್ಲ, ಸಿಡಿಯುತ್ತಲ್ಲ ಎಣ್ಣೆ. ಸೊ ಅಲ್ಲೆಲ್ಲ ಒಂಥರ ಅಂಟಂಟು ಥರ ಆಗಿರುತ್ತೆ. ಹಾಗಾಗಿ ಎಲ್ಲ ಡಬ್ಬಗಳು, ಕಾಳುಗಳು ಹಾಕಿರೋ ಡಬ್ಬಗಳಾಗಿರಲಿ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಏನೇನು ಹಿಟ್ಟುಗಳು ಹಾಕಿರ್ತೀನಿ ಪ್ರತಿಯೊಂದನ್ನು ತೆಗೆದುಬಿಟ್ಟು ಒರೆಸ್ಬಿಟ್ಟು ನೀಟಾಗಿ ಗೋಡೆ ಎಲ್ಲನೂ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಧೂಳು ಎಷ್ಟಿರುತ್ತೆ ಅಂದರೆ ರಾಗಿ ಹಿಟ್ಟನ್ನು ನಾನು ಜರಡಿ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸಲ ನಾನು ಒಂದೇ ಸಲ ಜರಡಿ ಮಾಡಿ ಇಡಲ್ಲ. ಯಾವಾಗ ಬೇಕು ರಾಗಿ ಹಿಟ್ಟು ಯೂಸ್ ಮಾಡ್ತೀನಿ ಅವಾಗ ಜರಡಿ ಮಾಡ್ತಿರ್ತೀನಿ. ಸ್ವಲ್ಪ ಧೂಳೆಲ್ಲ ತುಂಬ್ಕೊಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಕ್ಲೀನಾಗಿ ತುಂಬ್ಕೊತಾನೆ, ನೀಟಾಗಿ ಒರೆಸ್ಕೊತಾನೆ ಇರ್ತೀನಿ. ಸೊ ನಾನು ಬೆಳಗ್ಗೆ ನೀರು ಕುಡ್ದಿರಲಿಲ್ಲ ಇವತ್ತು, ಹಾಗಾಗಿ ನೀರನ್ನ ಇಟ್ಕೋತಾ ಇದ್ದೀನಿ. ಬಿಸಿ ಮಾಡಿ ಬಿಸಿನೀರನ್ನೇ ನಾನು ಕುಡಿಯೋದು. ಬಾಟ್ಲಲ್ಲಿ ಎತ್ತಿಟ್ಟಿರ್ತೀನಿ. ಪ್ರತಿದಿನ ಬೆಳಗ್ಗೆ ಟೈಮ್ ಒಂದು 3-4 ಬಾಟ್ಲ್ ಇರುತ್ತೆ, 24 ಅವರ್ಸು ಅದು ಬಿಸಿನೇ ಇರುತ್ತೆ. 1 ಲೀಟ್ರ್ ನಾನು ಕಂಪಲ್ಸರಿ ನೀರು ಕುಡಿತೀನಿ ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ. ಆದರೆ ಉಗುರು ಬೆಚ್ಚಗಿನ ನೀರನ್ನ ಕುಡಿತೀನಿ. ಇವತ್ತು ಅಗಸೆ ಬೀಜದ್ದು ಪೌಡ್ರು ಖಾಲಿಯಾಗಿತ್ತು, ನಾನು ಹಾಗೇ ನೀರು ಕುಡಿದ್ಬಿಟ್ಟೆ. ಸೊ ತಂದಿಟ್ಟಿದ್ದೆ, ಅದು ಸ್ವಲ್ಪ ಇತ್ತು ಅಷ್ಟೇ. ಒಂದು ಸಲ ತಂದಿದ್ದು ಮರೆತುಬಿಟ್ಟಿದ್ದೆ. ಅರ್ಧ ಇತ್ತು, ಅರ್ಧ ಹಾಗೇ ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟಿಟ್ಟು ಯೂಸ್ ಮಾಡ್ತಿದ್ದೆ. ಇವತ್ತು ಪೂರ್ತಿನೇ ಖಾಲಿಯಾಗಿತ್ತು ಅಗಸೆ ಬೀಜ. ಸೊ ನೋಡ್ತಾ ಇರ್ಬೋದು ಅಗಸೆ ಬೀಜ ಅಂದರೆ ಇಂಗ್ಲೀಷಲ್ಲಿ ಫ್ಲಕ್ಸ್ ಸೀಡ್ಸ್ ಅಂತಾರೆ. ಹುರುಳಿಕಾಳು ಟೈಪ್ ಇರುತ್ತೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಫೈನ್ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಫೈನ್ ಪೌಡ್ರ್ ಪೂರ್ತಿ ಸಣ್ಣ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಇದು. ಅಗಸೆ ಬೀಜದ ನೀರು ಕುಡಿಬೇಕು. 1 ಸ್ಪೂನ್ ಇಲ್ಲ 3/4 ಸ್ಪೂನ್ ಆದರೆ ಸಾಕಾಗುತ್ತೆ ನಿಮಗೆ ಪ್ರತಿದಿನವೂ. ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಸಣ್ಣ ಆಗಿರೋರು ಮಾತ್ರ ಇದನ್ನು ಕುಡಿಬೇಡಿ, ಏಕೆಂದರೆ ಇದನ್ನು ವೆಯ್ಟ್ ಲಾಸ್ ಆಗೋರು ಮಾತ್ರ ಕುಡಿಬೇಕು. ಮತ್ತು ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅವರು ಬ್ಲಡ್ನ ತಿನ್ ಮಾಡುತ್ತೆ ಇದು. ಸೊ ಹಾಗಾಗಿನೇ ತುಂಬ ಜನಕ್ಕೆ ನಾನು ಸಜೆಸ್ಟ್ ಮಾಡೋದು ಅಗಸೆ ಬೀಜದ ಪೌಡ್ರನ್ನ ಪ್ರತಿದಿನವೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡೀರಿಲ್ಲ, 1/4 ಸ್ಪೂನು. ಸ್ವಲ್ಪ ಹೊಸ್ದಾಗಿ ಕುಡಿಯೋರಿಗೆ ಒಗ್ಗರು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ನನಗೆ ಅದು ಅಭ್ಯಾಸ ಇದೆ, ಏನೂ ಅನಿಸಲ್ಲ ನನಗೆ, ಕುಡಿದ್ಬಿಡ್ತೀನಿ ಬೇಗ. ಚೆನ್ನಾಗಿರೋದು, ತುಂಬಾ ಒಳ್ಳೆಯದು ಹೆಲ್ತಿಗೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ಏಮರ್ಸಿದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಆರೋಗ್ಯಕ್ಕೆ ತುಂಬ ಅಂತಾರೆ, ತುಂಬಾ ಒಳ್ಳೆಯದು. ಯಾರೆಲ್ಲ ಇವಾಗ ಹಾರ್ಟ್ ಅಟ್ಯಾಕಿಂದ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರ ಅಂಥವ್ರು, ಅಂದರೆ ಬ್ಲಡ್ ಗಟ್ಟಿ ಆಗದೆ ಇರೋ ಥರ ಇದು ನಮ್ಮ ರಕ್ತನ ತಿನ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ನಾನು ಬೀಟ್ರೂಟ್ನ ತೊಗೊಂಡೆ, ಅಂದರೆ ಏರ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ. ಅದಕ್ಕೆ ನಾನು ವಾರಕ್ಕೊಂದ್ಸಲ ಇಲ್ಲ 15 ಡೇಸ್ ಒಂದ್ಸಲ ಏರ್ಗೆ ಒಂದೊಂದು ವೆರೈಟಿ ಮಾಡ್ಕೋತಾ ಇರ್ತೀನಿ. ಅಂದರೆ ಬೀಟ್ರೂಟು ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೌಡ್ರುಗಳನ್ನ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೋತೀನಿ. ತುಂಬಾ ಗ್ರೋತ್ ಆಗುತ್ತೆ ಹೇರು, ಹಂಗೇ ತಿಕ್ಕಾಗ್ತಾಯಿದೆ. ಫುಲ್ ಮುಂಚೆ ನಂದು ತಿನ್ನಿತ್ತು, ಬಾಣಂತಿಯಲ್ಲಿ ಇದ್ದಾಗ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಇವಾಗ ನಾನು ಇದಕ್ಕೆ ನನ್ನ ತಂಗಿ ಹೇಳಿದ್ದು ಈ ಥರ ಮಾಡ್ಕೊತ. ಸೊ ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಬೀಟ್ರೂಟ್ನ ತೊಗೊಂಡು ನಾನು ಈ ಥರ ಚೆನ್ನಾಗಿ ತುರಿದ್ಬಿಟ್ಟು ಅದರ ರಸ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇದು ಈ ಥರ ತಿಕ್ಕಾಗಿ ಬರುತ್ತೆ ರಸ. ನಮಗೆ ಏರ್ಗೆ ಎಷ್ಟಾಗುತ್ತೆ, 1 ಬೇಕು ಅಂದರೆ 1 ತೊಗೋಬೋದು, 2 ಬೇಕು ಅಂತ ಅಂದರೆ 2 ಬೀಟ್ರೂಟ್ಗಳನ್ನ ತೊಗೋಬೋದು. ಇಲ್ಲಿ ನೋಡ್ಬೋದು ಆಮ್ಲ ನೆಲ್ಲಿಕಾಯ್ದು ಪೌಡ್ರ್ ಸಿಗುತ್ತೆ. ಹಾಗೆಯೇ ಇದು ಒಂದೆಲಗ ಸೊಪ್ಪಿದೆಯಲ್ಲ ಅದ್ರದ್ದು ಬ್ರಾಹ್ಮಿ ಪೌಡ್ರು, ಮತ್ತು ಇನ್ನೊಂದು ಬಂದು ಭೃಂಗರಾಜ್ ಪೌಡ್ರು ಅಂತ. ಇಷ್ಟು 3 ಮತ್ತು ಅದ್ರ ಜೊತೆಗೆ ಇದು ಕರ್ಬೇವಿನ ಸೊಪ್ಪು ಪೌಡ್ರ್ ಹಾಕ್ಕೋಬೋದು, ಮೆಹಂದಿನೂ ಪೌಡ್ರಿಗೂ ಹಾಕ್ಕೊಂಡು ನೀಟಾಗಿ ಕೂದಲಿಗೆ ಒಂದು ಅರ್ಧ ಗಂಟೆ ನಾನು ಇದನ್ನು ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಪೌಡ್ರುಗಳನ್ನೂ ಹಾಕಿಬಿಟ್ಟು ಅದಾದಮೇಲೆ ಮನೆ ಕೆಲಸಗಳೇನೇನು ಮಿಕ್ಕಿತ್ತು ಅದನ್ನು ಪ್ರತಿಯೊಂದನ್ನು ಮಾಡ್ತೀನಿ. ನನ್ನ ಮಕ್ಕಳು ಇಬ್ಬರೂ ಇವತ್ತು ಹಬ್ಬ ಅಂದ್ಬಿಟ್ಟು ಗಾಳಿಪಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ರು ಇಬ್ಬರೂ. ಅದರ ಚಿಕ್ಕವನು ಕಿತಾಪತಿ ಮಾಡ್ತಾಯಿದ್ದ, ಅವನು ಕೊಡ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದ. ಅವ್ನು ಕೊಡೋದು ಇಷ್ಟ ಇಲ್ಲ, ಯಾಕೆಂದರೆ ಅವ್ನು ಮುರಿದಾಕ್ತಾನೆ ಅಂತ ಕೊಡೋದು ಇಷ್ಟ ಇಲ್ಲ. ಕೊನೆಗೆ ಕೊಟ್ಬಿಟ್ಟು ತುಂಬ ಖುಷಿಯಾಗ್ಬಿಡ್ತು ಅವನಿಗೆ. ಆಮೇಲೆ ನಂದು ರೊಟೀನ್ ಕೆಲಸ ಎಲ್ಲ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮುದ್ದುಗಂತೂ ತುಂಬಾ ಖುಷಿ. ನಾನು ಮುಂಚೆ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂದರೆ ಹಿಂದ್ಗಡೆನೇ ಎದ್ದಿರ್ತಾನೆ ಅವನು. ಒಂದು ಸ್ವಲ್ಪನೂ ಸೌಂಡ್ ಆಗೋಗಿಲ್ಲ. ಮಲಗಿದ್ದಾಗ ಅವನಿಗೆ ಸ್ವಲ್ಪ ಸೌಂಡ್ ಆಯಿತು ಅಂತ ಅಂದರೆ ಎದ್ದು ಕೂತ್ಕೊಂಡಿರ್ತಾನೆ. ಅಮ್ಮ ನಾನು ಬರ್ತೀನಿ ಅಂತ. ನಾನು ಎಲ್ಲೂ ಹೋಗಲ್ಲ ಅಂದರೂ ಕೇಳಲ್ಲ, ಸುಮ್ಮನೆ ಕಿಚನಲ್ಲಿ ಕೂತ್ಕೊಳ್ಳೋದು, ಹಾಲಲ್ಲಿ ಕೂತ್ಕೊಳ್ಳೋದು, ಇದೇ ಥರ ಮಾಡ್ತಾನೆ.
ನಾನು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಬಕೆಟ್ಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವೇನು ನೀರು ತೊಗೋತೀರಾ ಮನೆ ಒರೆಸೋಕ್ಕೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮನೆ ಒರೆಸಿ ಅಂತಲೇ ಹೇಳ್ತೀನಿ. ಅದು ತುಂಬಾ ಒಳ್ಳೆಯದು. ನೆಗೆಟಿವ್ ಎನರ್ಜಿ ಎಲ್ಲ ತೆಗೆದುಹಾಕುತ್ತೆ, ಪಾಸಿಟಿವ್ ಎನರ್ಜಿ ಮನೆಗೆ ಬರೋ ಥರ ಮಾಡುತ್ತೆ. ಸೊ ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ ಏನೇನು ಇಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಅವರೆಕಾಯಿ ತೊಗೊಂಡಿದ್ದೀನಿ, ಅವರೆಕಾಯಿ, ಕಡಲೆಕಾಯಿ ಮತ್ತು ಗೆಣಸು ಇಷ್ಟೂ ಬೆಂಗಳೂರು ಸೈಡೆಲ್ಲ ಇದೇ ಥರ ಮಾಡೋದು. ಹಳ್ಳಿ ಸೈಡು ಬಂದು ಅವರೆಕಾಯಿನ ಬೇಯಿಸ್ಬಿಟ್ಟು ಅದನ್ನು ಏನು ಹೊಸ್ದಾಗಿ ರಾಗಿ ಎಲ್ಲ ಬೆಳೆದಿರ್ತಾರೆ, ಧಾನ್ಯಗಳನ್ನ ಬೆಳೆದಿರ್ತಾರೆ, ಅಲ್ಲಿ ತೊಗೊಂಡೋಗಿ ಏನು ಸ್ಪೆಷಲ್ ಮಾಡಿರ್ತಾರೆ ಮನೇಲಿ ಅಡುಗೆಗಳನ್ನ ಇಟ್ಟು ಅವರೆಕಾಯೆಲ್ಲ ಇಟ್ಟು ಪೂಜೆ ಮಾಡ್ಕೊಂಬರ್ತಾರೆ. ಸೊ ಬೆಂಗಳೂರು ಸೈಡೆಲ್ಲ ಇದೇ ಥರನೇ ಮಾಡೋದು. ಹಾಗಾಗಿ ನಾನು ಇಲ್ಲಿ ಥರನೇ ಮುಂಚೆಯಿಂದನೂ ನಾನು ಮಾಡ್ತಾಯಿದ್ದೀನಿ. ಬೆಂಗಳೂರಿಗೆ ಬಂದಾಗಿಂದನೂ 15 ಇಯರ್ಸಿಂದನೂ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ವಿಷಲ್ ಮಾತ್ರ ಹೊಡೆಸ್ಕೊಂಡ್ರೆ ಸಾಕು, ಏಕೆಂದರೆ ಅದು ಆಟೋಮೆಟಿಕಾಗಿ ಬೇಗನೆ ಬೆಂದುಬಿಡುತ್ತೆ. ಸೊ ನಾನು ಮುದ್ದು ಕಿತಾಪತಿ ಮಾಡ್ತಾಯಿದ್ದೆ, ಆ ಕಡೆಯಿಂದ ಈ ಕಡೆ ಕೂರಿಸ್ಕೊಂಡೆ. ಅದು ಚಿಕ್ಕದ್ರಿಂದ ಅಭ್ಯಾಸ ಆಗಿದ್ದಾನೆ, ಶೆಲ್ಫ್ ಮೇಲೆ ಕೂತ್ಕೊಂಡು ನಮ್ಮದು ಚಿಕ್ಕ ಪಾಪುಯಿಂದನೂ 6 ಮಂತ್ಸ್ ಬೇಬಿಯಿಂದನೂ ನಾನು ಅಭ್ಯಾಸ ಮಾಡಿಸ್ಕೊಂಡಿದ್ದೀನಿ ಶೆಲ್ಫ್ ಮೇಲೆ. ಏಕೆಂದರೆ ನೋಡ್ಕೊಳ್ಳೋರು ಯಾರು ಇಲ್ಲವಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ನೋಡ್ಕೋಬೇಕು ಅವನ್ನ. ಸೊ ಹಾಗಾಗಿ ಈಗ ನಾನೆಲ್ಲ ಹೆಸ್ರು ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು 1 ಲೋಟ ಆಗೋವಂಥ ಹೆಸ್ರು ಕಾಳಿಗೆ 1 ಲೋಟ ಆಗೋಷ್ಟು ಅಕ್ಕಿನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಅದನ್ನು ಕೂಡ ವಿಷಲ್ ಹಾಕ್ಸೋಕೆ ಬಿಟ್ಟಿದ್ದೀನಿ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅನ್ನ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. 1 ವಿಷಲ್ ಆದರೆ ಸಾಕು, ಇಲ್ಲಾಂದರೆ 2 ವಿಷಲ್ ಆದರೆ ಸಾಕು. ತುಂಬ ತೀರಾ 3 ವಿಷಲ್ ಆಗ್ತು ಅಂದರೆ ಒಂಥರ ಒತ್ತದಂಗೆ ಆಗುತ್ತೆ, ಚೆನ್ನಾಗಾಗಲ್ಲ, ಅದು ಗಟ್ಟಿಯಾಗಿಬಿಡುತ್ತೆ. ಇವಾಗ ನಾನು ವಿಷಲ್ ಹಾಕಿಸ್ಕೊಂಡ್ಮೇಲೆ ಇಲ್ಲಿ 1-2 ಸ್ಪೂನು ತುಪ್ಪನೂ ನಾನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ತುಪ್ಪ ಗಟ್ಟಿ ಇತ್ತು ಅಂದ್ಬಿಟ್ಟು ನಾನು ಕಾಯಿಸಿದ್ದೆ. ಸೊ ತುಪ್ಪನೂ ಹಾಕ್ಕೊಂಡಿದ್ದೀನಿ, ತುಂಬಾ ಒಳ್ಳೆಯದು. ಇವಾಗ ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ನಾನು ಸ್ವಲ್ಪನೇ ಕಾಳು ಮೆಣಸು ಹಾಕಿರೋದು, ಯಾಕೆಂದರೆ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಅವ್ರು ತಿನ್ನಲ್ಲ ಖಾರ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊತೀನಿ. ಇವಾಗ ಏನು ಜಜ್ಜಿರುವಂತಹ ಶುಂಠಿನ ನಾನು ಸೇರಿಸ್ಕೊತಾ ಇದ್ದೀನಿ. ಶುಂಠಿ ತಿನ್ನೋದ್ರಿಂದ ತುಂಬಾ ಡೈಜೆಷನ್ ಆಗುತ್ತೆ, ತುಂಬ ಟೇಸ್ಟ್, ಪೊಂಗಲ್ಲು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೆಂಗಳೂರು ಸೈಡ್ ಸ್ವೀಟ್ ಪೊಂಗಲ್ಲು ಮಾಡ್ತಾರೆ, ಖಾರ ಪೊಂಗಲ್ಲು ಕೂಡ ಮಾಡ್ತಾರೆ. ಸೊ ಇವಾಗ ಹಸಿ ಸ್ಮೆಲ್ ಹೋಗೋವ್ರ ತನಕ ನಾನು ಹುರ್ಕೋತಾ ಇದ್ದೀನಿ. ಇವಾಗ ಅದಕ್ಕೇ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಏನಂದರೆ ಪೌಡ್ರ್ ಹಾಕಿದ್ರೇ ಟೇಸ್ಟು ಚೆನ್ನಾಗಾಗುತ್ತೆ. ನಾನು ಜೀರಿಗೆ ಕೂಡ ಹಾಕಿದ್ದೀನಿ, ಹಾಗೆಯೇ ಮೆಣಸು, ಕಾಳು ಮೆಣಸನ್ನು ಎರಡನ್ನೂ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದೇ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ ಅಂತ ಹೇಳಿ ನಾವು ತಿನ್ನಲ್ಲ, ನಾವು ತೆಗೆದಾಕ್ಬಿಡ್ತೀವಿ. ಅದ್ರ ಬದಲು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ಅನ್ನದಲ್ಲಿ ಸೇರ್ಕೊಬಿಡುತ್ತೆ, ಅದು ಏನೂ ಗೊತ್ತೇ ಆಗಲ್ಲ ಅವು ತಿಂತಾಯಿದ್ರೆ. ಸೊ ಇವಾಗ ನಾನು ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನು ಬೇಯಿಸಿಟ್ಟಿದೆ ಅನ್ನನ ಸ್ವಲ್ಪನೇ, ಅಂದರೆ ನಾನು ಅರ್ಧ ಪೊಂಗಲ್ಗೆ ಇಟ್ಕೊತಾ ಇದ್ದೀನಿ, ಅರ್ಧ ಇದಕ್ಕೆ ಖಾರ ಪೊಂಗಲ್ ಕೂಡ ಮಾಡ್ತಾಯಿದ್ದೀನಿ. ಎರಡಕ್ಕೂ ಆಗಂಗೆ ಒಂದೇ ಸಲ ನಾನು ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ನೀಟಾಗಿ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಸಾಲೆನೂ ಹಾಕಿದ್ದೀನಿ ಇದಕ್ಕೆ. ಸೊ ತುಂಬಾ ಚೆನ್ನಾಗಿದೆ ಟೇಸ್ಟು, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಹಸಿ ಕೊಬ್ಬರಿನ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಅಂದರೆ ಹಾಗೇ ಬಾಯಿಗೆ ಸಿಕ್ಕೋ ಥರ ಹಾಕಿದ್ರೆ ಸಖತ್ತಾಗಿರುತ್ತೆ. ನಾನು ಅದಕ್ಕೂ ಹಾಕಿದ್ದೀನಿ, ಆದರೆ ಅದು ಸ್ಕಿಪ್ ಆಗಿದೆ, ಕಾಣಿಸ್ತಾ ಇಲ್ಲ. ಸೊ ನಾನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅಂದರೆ ಹಸಿ ಕೊಬ್ಬರಿನ ಕಟ್ ಮಾಡಿಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಪೊಂಗಲ್ಗೂ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ನೀಟಾಗಿ ಬೆಂದಿದೆ, ಘಮ ಅಂತಿದೆ ತಿನ್ನೋಕ್ಕೆ. ಚಿಕ್ಕ ಮಕ್ಕಳಿಗೆ ಯಾರೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬರೀ ಜೀರಿಗೆ ಪೌಡ್ರ್ ಹಾಕಿಬಿಟ್ಟು ಈ ಥರ ಹೆಸರುಬೇಳೆ ಹಾಕಿಬಿಟ್ಟು ಕೊಡಿ, ತುಂಬಾ ಒಳ್ಳೆಯದು. ಮಕ್ಕಳಿಗೆ 6 ತಿಂಗಳ ಮಗುಗೆ ಏನೇನು ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೇ ನಾನು ಹೇಳ್ತಾ ಇರೋದು. ಸೊ ಮ್ಯಾಶ್ ಮಾಡಿಬಿಟ್ಟು ಅನ್ನ ಮತ್ತು ಹೆಸರುಬೇಳೆ ಹಾಕಿಬಿಟ್ಟು ನೀವು ಈ ಥರ ಜೀರಿಗೆ ಪೌಡ್ರ್ ಹಾಕಿ ಮಾಡಿಕೊಟ್ರೆ ಮಕ್ಕಳು ಖಂಡಿತವಾಗ್ಲೂ ತಿಂತಾರೆ. ಇವಾಗ ನಾನು ಅದಕ್ಕೇ ಬೆಲ್ಲನ ಕಾಯಿಸಿಟ್ಕೊಂಡು ಸ್ವಲ್ಪ ಏನು ಪೊಂಗಲ್ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಬೇಯುತ್ತೆ. ಈ ಥರನೂ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಬೆಲ್ಲನೇ ಅಭ್ಯಾಸ ಮಾಡಿ, ಸಕ್ಕರೆ ಜಾಸ್ತಿ ತಿನ್ಸೋಕ್ಕೆ ಹೋಗಬೇಡಿ ಮಕ್ಕಳುಗಳಿಗೆ. ಆ ಸಕ್ಕರೆ ತುಂಬಾ ಒಳ್ಳೆಯದಲ್ಲ ಅದು. ಸೊ ಬೆಲ್ಲನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ಥರ ತೆಳುವಾಗಿ ಮಾಡಿಕೊಟ್ರೆ ಯಾವ ಮಕ್ಕಳು ತಿನ್ನಲ್ಲ ಹೇಳಿ, ಪ್ರತಿಯೊಬ್ಬ ಮಕ್ಕಳು ತಿಂತಾರೆ, ಆದರೆ ಖಾರ ತಿನ್ನಲ್ಲ ಅಷ್ಟೇ. 6 ತಿಂಗಳು ಮಕ್ಕಳು ಈ ಥರ ಮ್ಯಾಶ್ ಮಾಡಿಕೊಡಿ. ಸ್ವೀಟ್ನೇ ಅಭ್ಯಾಸ ಮಾಡಿ, ಒಂದು ಅರ್ಧ ಸ್ಪೂನಿಂದ ಅಭ್ಯಾಸ ಮಾಡ್ಕೊಂಬನ್ನಿ. ಖಾರ ಪೊಂಗಲ್ ಆಗಿರ್ಬೋದು, ಸ್ವೀಟ್ ಪೊಂಗಲ್ ಆಗಿರ್ಬೋದು, ಪ್ರತಿಯೊಂದು. ಈಗ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಹಸಿ ಕೊಬ್ಬರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ, ಏನೇ ನಮ್ಮ ಮನೇಲಿ ಮಾಡಿದ್ದೀನಿ ಅನ್ನೋದನ್ನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಸ್ವೀಟ್ ಪೊಂಗಲ್ನ ತೆಗೆದಿಟ್ಕೊಂಡೆ. ಮುಂಚೆ ನಾನು
ಖಾರ ಪೊಂಗಲು ಕೂಡ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಗೆಣಸು ಪ್ರತಿಯೊಂದು ಏನೇನು ಬೇಯಿಸಿಟ್ಕೊಂಡಿದೆ ಪೂಜೆಗೆ ಅದನ್ನೆಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಮ್ಮ ಮನೆಯಲ್ಲಿ ಇದೇ ಥರನೇ ನಾನು ವರ್ಷ ಮಾಡೋದು. ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಹಾಗೆಯೇ ಕಬ್ಬು, ಸ್ವೀಟ್ ಪೊಂಗಲು, ಖಾರ ಪೊಂಗಲು ಎಲ್ಲ ರೆಡಿ ಆಯಿತು ನಮ್ಮ ಮನೆಯದು. ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಮಾಡೋದು, ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಊರ ಕಡೆ, ನಮ್ಮ ಅಮ್ಮನ ಊರ ಕಡೆನೂ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಅವ್ರವ್ರ ಊರ ಕಡೆ ಬೇರೆ ಬೇರೆ ಥರನೇ ಮಾಡ್ತಾರೆ. ಸೊ ನನ್ನ ಇವತ್ತಿನ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಇದಾಗಿತ್ತು. ನೋಡ್ತಾ ಇರ್ಬೋದು. ಎಳ್ಳು ಬೆಲ್ಲ ನಾನು ಹೊರಗಡೆಯಿಂದ ತಂದಿದ್ದು, ಮನೇಲಿ ಮಾಡೋಕ್ಕೆ ನನಗೆ ಟೈಮ್ ಸಿಗೋಲ್ಲ. ನನಗೆ ಸಿಗೋದೇ ಒಂದಿನ ರಜಾ, ಅಂಥದ್ರಲ್ಲಿ ಎಲ್ಲಿ ಎಳ್ಳು ಬೆಲ್ಲ ಮಾಡಲಿ, ಹೊರಗಡೆಯಿಂದನೇ ತಂದು ಮಾಡ್ತೀನಿ. ನನ್ನ ತಮ್ಮನೇ ಅಂತ ಹೇಳ್ತಿಲ್ಲಕ್ಕ, ನಾನು ಜಾಸ್ತಿ ಮಾಡಿದ್ದೀನಿ, ಯಾರಾದರೂ ಬಂದರೆ ಕೊಟ್ಟು ಕಳಿಸ್ತೀನಿ ಅಂತ. ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರ ಯೂಟ್ಯೂಬ್ ಚಾನಲ್.